ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ಸೋಮಶೇಖರ್, 34 ವರ್ಷದ ತರುಣ. ಜೀವನದ ಹಾದಿಯಲ್ಲಿ ನಾನು ಬಹಳಷ್ಟು ಕಳೆದುಕೊಂಡಿದ್ದೇನೆ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯ ನೆರಳು ಕಳೆದುಕೊಂಡ ನನಗೆ ಹಿಂದೆ ತಿರುಗಿ ನೋಡುವವರು ಯಾರೂ ಇರಲಿಲ್ಲ. ಆದ್ದರಿಂದ ಚಿಕ್ಕಂದಿನಿಂದಲೇ ಬೇರೆಯವರ ಹೊಲಗಳಲ್ಲಿ ಕೂಲಿ ಮಾಡಿಕೊಂಡೇ ನಾನು ಬೆಳೆದೆ. ಸ್ವಲ್ಪ ಓದಿದ್ದರೂ ಬಡತನದ ಕಾರಣದಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಕೆಲವು ವರ್ಷಗಳ ಕಾಲ ಒಬ್ಬ ದೊಡ್ಡ ಜಮೀನ್ದಾರನ ಹೊಲದಲ್ಲಿ ಕೆಲಸ ಮಾಡಿದೆ. ಆದರೆ ಕಳೆದ 6 ತಿಂಗಳಿಂದ ಅವರು ನನ್ನ ಸಂಬಳ ಕೊಡುವುದನ್ನು ನಿಲ್ಲಿಸಿದರು. ನನ್ನ ಸೌಮ್ಯ ಸ್ವಭಾವ ಮತ್ತು ಬಡತನವನ್ನು ಕಂಡು ಅವರು ನನ್ನನ್ನು ನಿರ್ಲಕ್ಷಿಸಿದರು. ಇದರಿಂದ ಬೇಸತ್ತು ನಾನು ಆ ಕೆಲಸವನ್ನು ಬಿಟ್ಟೆ. ಕೆಲವು ದಿನಗಳ ಕಾಲ ಕೆಲಸವಿಲ್ಲದೆ ಮನಸ್ಸು ತುಂಬಾ ನಿರಾಶೆಯಾಗಿತ್ತು. ಅದೇ ಸಮಯದಲ್ಲಿ ಹಳೆಯ ಗೆಳೆಯನೊಬ್ಬ ಸಿಕ್ಕಿದನು. ಅವನು ಪಕ್ಕದ ಊರಿನಲ್ಲಿ ಒಬ್ಬ ಒಂಟಿ ಮಹಿಳೆಯ ಮನೆಯಲ್ಲಿ ತೋಟದ ಕೆಲಸ ಖಾಲಿ ಇದೆ ಎಂದು ಹೇಳಿದನು. ಅಲ್ಲಿಯೇ ಇದ್ದು ಕೆಲಸ ಮಾಡಬೇಕಿತ್ತು. ಕೆಲಸದ ಅವಶ್ಯಕತೆ ಇದ್ದುದರಿಂದ ನಾನು ತಕ್ಷಣ ಒಪ್ಪಿಕೊಂಡೆ. ನನ್ನ ಗೆಳೆಯ ನನ್ನನ್ನು ಆಕೆಯ ಮನೆಗೆ ಕರೆದುಕೊಂಡು ಹೋದನು. ಎದುರಿಗೆ ಒಂದು ಸುಂದರವಾದ ದೊಡ್ಡ ಬಂಗಲೆ ಇತ್ತು. ನಾವು ಬಾಗಿಲು ತಟ್ಟಿದಾಗ ಅತ್ಯಂತ ಸುಂದರ ಹಾಗೂ ಸೌಮ್ಯ ಸ್ವಭಾವದ ಮಹಿಳೆಯೊಬ್ಬರು ಬಾಗಿಲು ತೆರೆದರು. ಅವರ ಹೆಸರು ಸುಮಿತ್ರಾ. ಅವರನ್ನು ನೋಡಿದ ಕ್ಷಣ ನನಗೆ ಸಮಯವೇ ನಿಂತು ಹೋದಂತೆ ಭಾಸವಾಯಿತು. ಅವರು ನಮ್ಮನ್ನು ಒಳಗೆ ಬರುವಂತೆ ಸನ್ನೆ ಮಾಡಿದರು. ಮನೆಯ ಒಳಗಡೆ ಸುಮಾರು 3 ವರ್ಷದ ಮುದ್ದಾದ ಹೆಣ್ಣು ಮಗುವೊಂದು ಆಟವಾಡುತ್ತಿತ್ತು. ಸುಮಿತ್ರಾ ಅವರು ನಮಗೆ ನೀರು ಮತ್ತು ಚಹಾವನ್ನು ತಂದುಕೊಟ್ಟರು. ನನಗೆ ಒಬ್ಬ ನಂಬಿಕಸ್ಥ ಕೆಲಸಗಾರನ ಅವಶ್ಯಕತೆ ಇದೆ. ಗಂಡ ತೀರಿಕೊಂಡ ಮೇಲೆ ತೋಟವನ್ನು ನೋಡಿಕೊಳ್ಳಲು ನನಗೆ ಸಾಧ್ಯವಾಗುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು. ಅವರ ಮಾತುಗಳನ್ನು ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ಅಪಾರ ಗೌರವ ಮತ್ತು ಸಹಾನುಭೂತಿ ಮೂಡಿತು. ನಾನು ನನ್ನ ಪರಿಚಯ ಮಾಡಿಕೊಟ್ಟು ತೋಟದ ಕೆಲಸದಲ್ಲಿ ನನಗಿರುವ ಅನುಭವವನ್ನು ವಿವರಿಸಿದೆ. ವಾಸಿಸಲು ಮನೆಯ ಮೇಲಿನ ಮಹಡಿಯಲ್ಲಿ ಒಂದು ಕೊಠಡಿಯನ್ನು ನೀಡುವುದಾಗಿ ಅವರು ತಿಳಿಸಿದರು. ನನಗೆ ಕೆಲಸ ಮತ್ತು ವಾಸಿಸಲು ಜಾಗ 2 ಸಿಕ್ಕಂತಾಯಿತು. ಮರುದಿನವೇ ನಾನು ನನ್ನ ಸಾಮಾನುಗಳೊಂದಿಗೆ ಅವರ ಮನೆಗೆ ಬಂದೆ. ಅವರು ನನಗೆ 4 ಎಕರೆ ತೋಟವನ್ನು ತೋರಿಸಿದರು. ತಿಂಗಳುಗಳಿಂದ ಕೆಲಸ ನಡೆಯದ ಕಾರಣ ತೋಟವೆಲ್ಲ ಕಳೆಗಳಿಂದ ತುಂಬಿತ್ತು. ಮೊದಲು ಟ್ರ್ಯಾಕ್ಟರ್ ಮೂಲಕ ಭೂಮಿಯನ್ನು ಹದ ಮಾಡಿ ನಂತರ ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಯಲು ನಾವು ನಿರ್ಧರಿಸಿದೆವು. ಮುಂದಿನ 10 ದಿನಗಳ ಕಾಲ ನಾವು ಹಗಲು ರಾತ್ರಿ ಶ್ರಮಿಸಿದೆವು. ಸುಮಿತ್ರಾ ಅವರು ಕೂಡ ಮಗುವನ್ನು ಕರೆದುಕೊಂಡು ಬಂದು ನನಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು. ಅವರ ಆ ಶ್ರಮ ಮತ್ತು ಛಲವನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ಹಗಲಿಡೀ ಶ್ರಮಪಟ್ಟು ಕೆಲಸ ಮಾಡಿದ ನಂತರ ಅವರು ನನಗೆ ರುಚಿಕರವಾದ ಊಟವನ್ನು ನೀಡುತ್ತಿದ್ದರು. ಒಂದು ದಿನ ಊಟ ಮಾಡುವಾಗ ಅವರು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಕೇಳಿದರು. ನಾನು ಮದುವೆಯಾಗದೆ ಒಂಟಿಯಾಗಿ ಉಳಿದಿರುವ ವಿಷಯವನ್ನು ಹಂಚಿಕೊಂಡೆ. ನನ್ನ ಕಥೆ ಕೇಳಿ ಅವರು ಮೌನವಾದರು. ಇಬ್ಬರ ಕಣ್ಣುಗಳಲ್ಲಿಯೂ ಒಂಟಿತನದ ನೋವು ಎದ್ದು ಕಾಣುತ್ತಿತ್ತು. ಇಬ್ಬರೂ ಬದುಕಿನಲ್ಲಿ ಪ್ರೀತಿಗಾಗಿ ಹಪಹಪಿಸುತ್ತಿದ್ದ ಜೀವಗಳಾಗಿದ್ದೆವು. ಕೆಲವು ತಿಂಗಳುಗಳು ಉರುಳಿದವು. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ತೋಟದಲ್ಲಿ ಹಸಿರು ನಳನಳಿಸುತ್ತಿತ್ತು. ನಮ್ಮ ನಡುವಿನ ನಂಬಿಕೆ ಮತ್ತು ಬಾಂಧವ್ಯ ಕೂಡ ಗಟ್ಟಿಯಾಗುತ್ತಾ ಹೋಯಿತು. ಅವರು ನನ್ನನ್ನು ಕೇವಲ ಕೆಲಸಗಾರನನ್ನಾಗಿ ನೋಡದೆ ಮನೆಯ ಮನುಷ್ಯನಂತೆ ಕಾಣುತ್ತಿದ್ದರು. ಅವರ ಮಗು ಕೂಡ ನನ್ನ ಜೊತೆಗೆ ತುಂಬಾ ಆತ್ಮೀಯವಾಗಿ ಬೆರೆಯುತ್ತಿತ್ತು. ಇದ್ದಕ್ಕಿದ್ದಂತೆ ಊರಿನಲ್ಲಿ ಕಳ್ಳರ ಭಯ ಶುರುವಾಯಿತು. ಸುಮಿತ್ರಾ ಅವರು ಭಯಗೊಂಡು ರಾತ್ರಿ ಸಮಯದಲ್ಲಿ ಮನೆಯ ಹಾಲಿನಲ್ಲಿ ಮಲಗಲು ನನಗೆ ಕೇಳಿಕೊಂಡರು. ಅಂದು ತಡರಾತ್ರಿ ನನಗೆ ನಿದ್ದೆ ಬರುತ್ತಿರಲಿಲ್ಲ. ಅವರ ಕೋಣೆಯಲ್ಲಿ ಬೆಳಕು ಕಂಡಿದ್ದರಿಂದ ನಾನು ಅತ್ತ ಹೋದೆ. ಸುಮಿತ್ರಾ ಅವರು ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕುತ್ತಿದ್ದರು. ಅವರ ಹತ್ತಿರ ಹೋಗಿ ನಾನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ. ನನ್ನ ಗಂಡ ಹೋದ ನಂತರ ತುಂಬಾ ಒಂಟಿಯಾಗಿದ್ದೇನೆ. ಆದರೆ ನೀವು ಬಂದ ಮೇಲೆ ನನಗೆ ಧೈರ್ಯ ಬಂದಿದೆ ಎಂದು ಅವರು ಬಿಕ್ಕಳಿಸಿದರು. ನಾನು ಅವರ ಕಣ್ಣೀರು ಒರೆಸಿ ಅವರಿಗೆ ಆಸರೆಯಾಗಿ ನಿಲ್ಲುವ ಭರವಸೆ ನೀಡಿದೆ. ಆ ಕ್ಷಣ ನಮ್ಮಿಬ್ಬರ ನಡುವೆ ಒಂದು ಮೌನವಾದ ಪ್ರೇಮ ಅನುಬಂಧ ಏರ್ಪಟ್ಟಿತು. ಮರುದಿನ ಬೆಳಿಗ್ಗೆ ಸುಮಿತ್ರಾ ಅವರು ನನ್ನತ್ತ ನೋಡಿ, ಸೋಮಶೇಖರ್, ನೀವು ತುಂಬಾ ಒಳ್ಳೆಯವರು. ಈ 5 ತಿಂಗಳಲ್ಲಿ ನನ್ನ ಒಂಟಿತನದ ಲಾಭ ಪಡೆಯದೆ ನನಗೆ ಅಣ್ಣನಂತೆ ಆಧಾರವಾಗಿ ನಿಂತಿದ್ದೀರಿ. ನೀವು ನನ್ನ ಜೀವನದಲ್ಲಿದ್ದರೆ ನನಗೊಂದು ನೆರಳು, ನನ್ನ ಮಗಳಿಗೊಂದು ಅಪ್ಪನ ಪ್ರೀತಿ ಸಿಗುತ್ತದೆ. ನಿಮ್ಮ ನಿರ್ಧಾರವೇನು ಎಂದು ಕೇಳಿದರು. ಅವರ ಮಾತುಗಳನ್ನು ಕೇಳಿ
ನನ್ನ ಕಣ್ಣುಗಳು ತೇವಗೊಂಡವು. ನಾನು ನಿಮ್ಮನ್ನು ಮತ್ತು ಮಗುವನ್ನು ನನ್ನ ಜೀವದ ಕೊನೆಯವರೆಗೂ ಕಾಪಾಡುತ್ತೇನೆ ಎಂದು ವಚನ ನೀಡಿದೆ. ನಂತರ ನಾವು ಊರಿನ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾದೆವು. ಇಂದು ನಾವು ಆ ತೋಟದಲ್ಲಿ ಹೊಸ ಕನಸುಗಳನ್ನು ಕಟ್ಟುತ್ತಾ ಸುಂದರ ಸಂಸಾರವನ್ನು ನಡೆಸುತ್ತಿದ್ದೇವೆ. ಸ್ನೇಹಿತರೆ, ಜೀವನ ಎಷ್ಟೇ ಕಠಿಣವಾಗಿದ್ದರೂ ಸತ್ಯ ಮತ್ತು ಶ್ರಮ ನಮ್ಮಲ್ಲಿದ್ದರೆ ಕತ್ತಲೆಯು ಬೆಳಕಾಗಿ ಬದಲಾಗುತ್ತದೆ. ಒಬ್ಬರಿಗೊಬ್ಬರು ಆಧಾರವಾದಾಗ ಆ ಸಂಬಂಧ ಪ್ರೇರಣೆಯಾಗುತ್ತದೆ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.